ನಮಸ್ತೆ. ಕಾಮಕಳ ತಂತ್ರ ಏನ್ ಮಾಡುತ್ತೆ? ಮುಖ್ಯವಾಗಿ ಸತಿಪತಿಗಳನ್ನ ಚೆನ್ನಾಗಿರಂಗ್ ಮಾಡುತ್ತೆ, ಲವರ್ಸ್ ಚೆನ್ನಾಗಿರಂಗ್ ಮಾಡುತ್ತೆ, ಅಷ್ಟೇ, ಇನ್ನೇನು ಹೇಳಬಾರ್ದು. ಇದೊಂದು ಬಹಳ ಅದ್ಭುತವಾದ ಒಂದು ತಂತ್ರ. ಕಾಮಕಳ ಅನ್ನೋದು ಮತ್ತೆ ನಮಗೆ, ನಾನು ಇದಕ್ಕೆ ಮೊದಲೊಂದು ವಿಡಿಯೋಲಿ ಹೇಳಿದ್ದೆ ಜಂಬನ ವಶೀಕರಣ ತಂತ್ರದ ಬಗ್ಗೆ. ಅದೇ ರೀತಿ ಇದು ಸ್ವಲ್ಪ ವಿಭಿನ್ನವಾದದ್ದು ಕಾಮಕಳ. ಏನಪ್ಪಾ ಇದರ ಒಂದು ವಿಭಿನ್ನವತೆ ಅಂದ್ರೆ, ಇಲ್ಲಿ ನಾವು ಅದರಲ್ಲಿ ಬೇರೆ ಬೀಜಾಕ್ಷರಗಳು ಹೇಳಿದ್ವಿ, ಇಲ್ಲಿ ಬೇರೆ ಬೀಜಾಕ್ಷರಗಳು, ಬೀಜಾಕ್ಷರದ ನಂತರ ಇನ್ನೊಂದು ಬೀಜಾಕ್ಷರ. ಇವಾಗ ಹೆಂಗೆ ಅಂದ್ರೆ, ಮಳೆಗಾಲದ ನಂತರ ಚಳಿಗಾಲ, ಚಳಿಗಾಲದ ನಂತರ ಬೇಸಿಗೆ ಹೆಂಗ್ ಬರುತ್ತೋ ಹಾಗೆ ಈ ಒಂದು ಬೀಜಾಕ್ಷರಗಳು ಕೂಡ ಒಂದು ನಂತರ ಒಂದು ಜಪ ಮಾಡೋದ್ರಿಂದ ನಮ್ಮಲ್ಲಿ ವಿಧ ವಿಧವಾದ ಶಕ್ತಿಗಳು ಬರುತ್ತೆ, ಬದಲಾವಣೆಗಳು ಬರುತ್ತೆ, ರಿಸಲ್ಟ್ಸ್ ಬೇರೆ ಬರುತ್ತೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರನೇ ಈ ಒಂದು ಗುಪ್ತವಾದ ಒಂದು ತಂತ್ರ ನಮಗೆ ಅರ್ಥ ಆಗೋದು. ಇಲ್ಲಿ ತುಂಬಾ ಚೆನ್ನಾಗಿ ಕಾಮಕಳ ನಮಗೆ ಕೆಲಸ ಮಾಡಬೇಕು ಅಂದ್ರೆ ಅದರ ತಂತ್ರ ಬಂದು ಹ್ರೀಂ ಕ್ಲೀಂ ಹ್ರೀಂ ಅನ್ನೋ ಈ 3 ಬೀಜಾಕ್ಷರಗಳ ಮೇಲೆ ಸಂಪೂರ್ಣ ತಂತ್ರ ನೆಲೆಯಾಗಿರುತ್ತೆ. ನನಗೆ ಬಹಳ ವರ್ಷಗಳ ಹಿಂದೆ ಒಬ್ರು ದೇವತೆ ಹೇಳ್ತಾ ಇದ್ರು, ಯಾವಾಗ್ಲೂ ನಿನಗೊಂದು ಬೀಜಾಕ್ಷರ ಕೊಡ್ತೀನಿ, ನಿನ್ಗೊಂದು ಬೀಜಾಕ್ಷರ ಕೊಡ್ತೀನಿ ಅಂತ. ಯಾಕೆ ಅಂದ್ರೆ ಆ ಒಂದು ಬೀಜಾಕ್ಷರದಲ್ಲಿ ಸಾಕಷ್ಟು ಒಂದು ಸಣ್ಣ ಇಷ್ಟು ಸಣ್ಣ ಹುಣಸೆ ಬೀಜದಿಂದ ಎಷ್ಟು ದೊಡ್ಡ ಹುಣಸೆ ಮರ ಬೆಳೆಯತ್ತಲ್ವಾ, ಹಾಗೇನೆ ಬೀಜಾಕ್ಷರ ಕೂಡ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಬರೀ ಬೀಜಾಕ್ಷರ ಹೇಳ್ಕೊಡ್ತೀನಿ, ಯಾಕೆ ಬರೀ ಆ ಒಂದು ತಂತ್ರದ ಹೆಸರು ಹೇಳ್ತೀನಿ ಅಂದ್ರೆ ಅದರಲ್ಲಿ ಎಲ್ಲ ಇದೆ ರೀ, ಬೇಕಾದಷ್ಟಿದೆ, ನೀವು ಮಾಡಿಸ್ಕೋಬೇಕಷ್ಟೆ, ಆಯ್ತಾ? ಕಾಮಕಳ ತಂತ್ರ ನೀವೇನಾದರೂ ಮಾಡಿಸ್ಕೋಬೇಕಾಗಿದ್ರೆ ಮಾಡಿಸ್ಕೊಳ್ಳಿ. ಒಂದು ವೇಳೆ ಮಾಡಿಸ್ಕೊಳಕ್ಕಾಗಿಲ್ಲಪ್ಪ ಅಂದ್ರೆ ಈ 3 ಬೀಜಾಕ್ಷರ ಸರಿಯಾದ ರೀತಿಯಿಂದ 1008 ಬಾರಿ ಜಪ ಮಾಡಿ, ಖಂಡಿತ ನೀವು ಸೂಪರ್ ಆಗುತ್ತೆ. ಏನಿದು ಬೀಜಾಕ್ಷರ? ಹ್ರೀಂ ಕ್ಲೀಂ ಹ್ರೀಂ. ಬೀಜಾಕ್ಷರ ಹೆಂಗೆ ಜಪ ಮಾಡ್ಬೇಕಂತ ಮೊದಲೇ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಹ್ರೀಂ ಕ್ಲೀಂ ಹ್ರೀಂ ಈ ಒಂದು ಬೀಜಾಕ್ಷರ ಜಪ ಮಾಡ್ಕೊಳ್ಳೋದು, ಅಥವಾ ನನ್ನ ಕಡೆಯಿಂದ ಈ ಒಂದು ತಂತ್ರ ಮಾಡಿಸ್ಕೊಳ್ಳೋದು, ಅಥವಾ ಯಂತ್ರ ಮಂತ್ರ ತಗೊಳ್ಳೋದು. ಸರಿನಾ? ಅದು ಮಾಡಿಸ್ಕೊಳ್ಳಿ, ಚೆನ್ನಾಗಾಗ್ತದೆ, ಒಳ್ಳೆಯದಾಗ್ತದೆ. ನಮಸ್ಕಾರ.